ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬುಧವಾರ. ಎಲ್ಲರೂ ಸ್ಕೂಲ್ ಕಳಿಸಿದ್ದಾಯಿತು, ಹಾಗೆ ಕಾಲೇಜ್ಗೂ ಕಳಿಸಿದ್ದೇನು ವಾಪಸ್ ಬರೋ ಟೈಮು ಆಯಿತು. ಟೈಮು ಆಲ್ರೆಡಿ 1 ಗಂಟೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಫುಲ್ಲು ಕಿಚನ್ನ ಕ್ಲೀನ್ ಮಾಡಬೇಕು, ಹಾಗೆ ಸ್ವಲ್ಪ ಜೋಡಿಸ್ಬೇಕು. ಎಲ್ಲ ಮೆಸಪ್ ಆಗಿಬಿಟ್ಟೈತೆ. ಕ್ಲೀನ್ ಮಾಡ್ತೀನಿ ಅಂದ್ಕೊಂಡು ಮಾಡ್ದೇ ಹಾಗೆ ಬಿಟ್ಟು ಫುಲ್ ಧೂಳಾಗೈತೆ. ಆಮೇಲೆ ಒಂದಷ್ಟು ಆತೆ ಒಳಗಳು ಆಗೈತೆ. ಸೊ ಹಾಗಾಗಿ ಅದಕ್ಕೆಲ್ಲ ಔಷಧಿ ಹಾಕಿದೆ. ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಜೋಡಿಸೋಣ ಎಲ್ಲದನ್ನು ಕ್ಲೀನಾಗಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇಲ್ಲಿ ಮಮ್ಮಿನೂ ಬಂದೈತೆ. ಮಮ್ಮಿ ಜೊತೆ ಇಲ್ಲೊಬ್ಬ ದೊಡ್ಡ ಮನುಷ್ಯ ಹೋಗಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲಗಿರೋದು ಹಿಂಗೆ ಪಾಪ. ಡ್ಯೂಟಿ ಮುಗಿಸ್ಕೊಂಡು ಬಂದು ಹೋಗಿಲ್ಲ ರಾತ್ರಿ. ಹ್ಞೂ, ನೈಟ್ ಹೋಗ್ಲಿಲ್ಲ. ಬೆಳಗ್ಗೆನೆ ಶಿಫ್ಟ್ ಹೋಗಿದ್ರು. ಸರ್ ಎದೊಳಲ್ಲ ನೀನು ಈ ಮೇಡಮ್ ಅವ್ರಿಗೆ ಅವನ್ನ ಮಾತಾಡ್ಸಿದ್ರೆ ಇವ್ರ ಕೋಪ ಬಂದಿರುತ್ತೆ. ನಿದ್ರೆ ಮಾಡ್ತಿದ್ದಳು, ಅವನ್ನ ಮಾತಾಡಿಸ್ತೀವಿ ಅಂತಾನೆ ನಿದ್ರೆ ಮಾಡಕ್ಕೆ ರೆಡಿ ಇಲ್ಲ. ಏನು ನೋಡ್ತಿದ್ಯಾ ನನ್ನ? ಯಾಕೆ ಹಂಗೆ ನೋಡ್ತಾ ಇರೋದು? ನೀನು ಮೇಲೆ ಚಾಡಿ ಹೇಳ್ತಾ ಇದ್ದೀನಿ ನಾನು. ಚಾಡಿ ಹೇಳ್ತಾ ಇದ್ದೆ ನಮ್ಮ ಮಗಳು. ಬಂಗಾರ. ಇವತ್ತು ಕಿಚನ್ ಕ್ಲೀನಿಂಗ್ ಅಲ್ಲ, ಜೊತೆಗೆ ನಮ್ಮ ಕುಕ್ಕಿನೂ ಕ್ಲೀನಿಂಗ್ ಮಾಡಬೇಕು. ವಜೆ ಆಗ್ಬಿಟ್ಟೈತೆ. ಸ್ನಾನ ಮಾಡಿಸ್ಬೇಕು ಕುಕ್ಕಿಗೂ. ಏನೋ ಅಡುಗೆ ಎಲ್ಲ ಮಾಡಿಟ್ಟಿದ್ದಾಯಿತು. ಇವಾಗ ಕಿಚನ್ ಕ್ಲೀನ್ ಮಾಡಿ ಮುಗಿಸಿ ಹಾಗೇ ಕುಕ್ಕಿಗೂ ಸ್ನಾನ ಮಾಡಿಸ್ತೀನಿ. ಅಂದರೆ ಅವಳು ಪಾಗಳಲ್ಲಿ ಇಲ್ಲಿ ಫುಲ್ಲು ಬೆಳೆದ್ಬಿಟ್ಟೈತೆ. ಇದೆಲ್ಲ ಕಟ್ ಮಾಡಬೇಕು, ಇಲ್ಲ ಅಂದರೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ಟ್ರಿಮ್ ಮಾಡಿ ಸ್ನಾನ ಮಾಡಿಸ್ಬೇಕು. ತರಕಾರಿ ತಂದು ಅಲ್ಲೇ ಇಟ್ಟಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಜೋಡಿಸ್ಕೊಳ್ಳೋಣ ಅಂತ. ಇಲ್ಲಿ ಏನೇ ಓಯ್, ಪುಸಿ ಅಂದರೆ ಸಾಕು ಎದ್ದೋಳು ಬತ್ತಾಳ. ಅವಳಿಗೆ ಇಷ್ಟ, ನಮಗಿಂತ ಜಾಸ್ತಿ ಪುಸಿ ಕಂಡ್ರೆ ಅವಳಿಗೆ ಇಷ್ಟ. ಕುಕಿಮ್ಮ ಪುಸಿಯಲ್ಲಿ ನನ್ನ ಜಾಸ್ತಿನೇ ಅಗ್ದಾಡ್ತಿದ್ದಳು. ಅವ್ನು ಇದ್ದದಕ್ಕೆ ಜಾಸ್ತಿನೇ ಅಗ್ದಾಡ್ನಿಲ್ಲ. ಅವ್ನು ಬೇಕು ಅಂತ ಬಂದ ತಕ್ಷಣ ಮಮ್ಮಿ ತಗೊಂಡಾಡ್ತಿದ್ಲು. ಪುಸಿ ನೋಡ್ಬಿಟ್ಟು ಅವನಿಂದನೇ ಓಡಾಡಿದ್ದು ಫುಲ್ಲು. ಅವನಂದ್ರೆ ಅಷ್ಟು ಲವ್ ಅವಳಿಗೂ ಪುಸಿ ಅಂದರೆ. ನೈಟೆಲ್ಲ ಹೆಂಗೆ ಮಾಡ್ತಾಳೆ ಗೊತ್ತಾ? ಅವ್ನು ಎಲ್ಲೇ ದೊಡ್ಡಾಡ್ತಾನೆ ಅವನಿಂದೇನೆ ನಿದ್ರೇನೆ ಮಾಡಲ್ಲ ನೈಟಲ್ಲಿ. ಪುಸಿ ಓಡಾಡಿದ್ರೆ ಸಾಕು. ಅವನಿಗೆ ಮಧ್ಯರಾತ್ರಿ ಹೊಟ್ಟೆ ಹಸಿ ಬೈತದೆ. ನೈಟ್ ಶಿಫ್ಟ್ ಮಾಡಿ ಪಾಪ ಅವ್ನಿಗೆ ನೈಟೆಲ್ಲ ಹೊಟ್ಟೆ ಹಸಿತಾ ಇರುತ್ತೆ. ಅವ್ನು ಊಟಕ್ಕೆ ಓಡಾಡ್ತಾನೆ. ಇವಳು ಅವನಿಂದ ಏನು ಮಾಡ್ತೀಯಾ ಅಂತ ಕೇಳ್ಕೊಂಡು ಓಡಾಡ್ತಾಳೆ. ಅಲ್ಲೇನೆ ಕುಕ್ಕಿ ಮಗಳು. ಅವನಂತೂ ಅಳ್ಳಾಡಲ್ಲ ಇವಾಗ. ಏನೋ ನೈಟ್ ಆಗಬೇಕು ಇನ್ನೊಂದು ರೌಂಡ್ ಹೋಗೋಕ್ಕೆ. ಅಲ್ಲೇ ಮಕ್ಕ ಮುಚ್ಕೊಂಬಲ್ಗೈತೆ. ಇಲ್ಲಿ ಮಕ್ಕ ಮುಚ್ಕೊಂಡು ಉಳುಪಂಗೋಡು. ಪುಸಿ ಮಗ್ನೆ ವಾಯ್ ನಿದ್ರೆ ಬಂದ್ಬಿಡ್ತಾ. ಹಲೋ ಹಾಯ್ ಏನು ಮಾಡಿದ್ರು ಅಲ್ಲಾಡಲ್ಲ. ಅದೇ ಬೆಳಗಿನ ಜಾವ ಆದರೆ ಬಂದು ನಮ್ಮ ತಲೆ ತಿಂತಾ ಇರ್ತಾನೆ. ಇದ್ದಳು ಅಂದ್ಬಿಟ್ಟು ಬಂದು ನಮಗೆಲ್ಲ ಹಿಂಗೆ ಮಾಡಿ ಪರ್ಸ್ತಾ ಇರ್ತಾರೆ. ಇಷ್ಟೊತ್ತಲ್ಲಿ ಅವನಿಗೆ ಎಚ್ಚರ ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನು ಕಿಚನ್ ಕ್ಲೀನ್ ಮಾಡಬೇಕಂತ ಫುಲ್ ಇನ್ನೂ ಜಾಸ್ತಿ ಚೆನ್ನಾಗಿ ಗಲೀಜು ಮಾಡಿಟ್ಟಿದ್ದೀನಿ. ಕ್ಲೀನ್ ಮಾಡೋ ಟೈಮಲ್ಲಿ ಹಾಗೆ ನನಗೆ ಇದೆಲ್ಲ ಹಾಗೆ ಐತೆ. ಅಡುಗೆ ಮಾಡಿಬಿಟ್ಟೆ, ಸಾಂಬಾರು ಆಗೈತೆ. ರೈಸು ವಾಶ್ ಮಾಡಿಟ್ಟಿದ್ದೀನಿ ನೆನೆಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದ್ಸರಿ ಕಿಚನ್ ತೋರಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫುಲ್ಲು ಹೆಂಗೆ ಬೇಕು ಹಂಗೆ ಇಟ್ಟಿದ್ದೀನಿ. ಯಾವುದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ. ಕಿಚನು ಈ ರೇಂಜಿಗಿದೆ. ಇಲ್ಲಿ ಮಾತ್ರ ಓನ್ ಮೇಲೆ ಸಿಕ್ಕಿದ್ದನ್ನೆಲ್ಲ ಹಿಂಗೆ ಇಟ್ಟಿದ್ದೀನಿ. ಇದೆಲ್ಲ ತೆಗೆದಿಡ್ಬೋದಿತ್ತು, ಬಟ್ ಆದರೆ ಹೆಂಗಿದ್ರು ಕ್ಲೀನ್ ಮಾಡ್ತೀನಲ್ಲ, ಅವಾಗ ತೆಗೆದಿಡೋಣ ಅಂತ ಯಾವುದನ್ನು ಮುಟ್ಟುತ್ತಾ ಇಲ್ಲ. ಇದನ್ನು ಕ್ಲೀನ್ ಮಾಡ್ತೀನಿ. ಇಲ್ಲಂತೂ ನೋಡೋದಕ್ಕೆ ಆಗ್ತಾಯಿಲ್ಲ, ಆ ರೇಂಜಿಗಾಗಿದೆ ಇದೆಲ್ಲ. ಇಲ್ಲಿ ಮತ್ತು ಇದು ಹೆಂಗೆ ಬೇಕು ಹಂಗೆ ಬಿದ್ದೈತೆ. ಕ್ಲೀನ್ ಮಾಡಬೇಕಲ್ಲ ಅಂತಲೇ ನಾನು ಇನ್ನೂ ಟಚ್ ಮಾಡೋದು ಬಿಟ್ಬಿಟ್ಟಿರ್ತೀನಿ. ಈ ಕಬೋರ್ಡನ್ನು ನೋಡೋಕ್ಕಾಗ್ದಿರಂಗೆ ಹೀಗೆಲ್ಲ ಚೆಲ್ಲಾಡಿದೆ ಎಲ್ಲ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗೆಲ್ಲ. ಯಾವುದನ್ನು ಅಲ್ಲ ಇಲ್ಲಿ ಲೋಡ್ ಬಂತು. ಇದು ನಾವೆಲ್ಲೋಯ್ತೀವಿ ನಮ್ಮ ಹಿಂದೆ. ಬಂಗಾರ ಇದು ನಮಗೆ ಕಾವಲು. ಇಷ್ಟೊಂದು ಕಾವಲು ಕಾಯ್ಬೇಡ ಬಂಗಾರ ಹೇಳ್ತಾರೆ. ಬೋಬೋಗಳೆಲ್ಲ ಮನೆ ಕಾಯಕ್ಕೆ ಇಟ್ಕೊತಾರೆ ಅಂತ. ನಿನ್ನನ್ನು ನಾವು ಕಾಯ್ತೀವಿ ಮಗಳು. ಆಚೆ ಹೋಗಿ ಒಂದು ರೌಂಡ್ ನೋಡ್ಕೊಬಂದ್ಲು ಇವತ್ತು. ಒಬ್ಬಳೇ ಹೋಗಿದ್ಲು ಆಚೆ. ಅಲ್ಲ ಕುಕ್ಕಿ, ಆಚೆ ಹೋಗ್ತೀಯಾ? ಬಂಗಾರ ಇದು ಬಂಗಾರ ನಂದು. ಅಮ್ಮು ಬಾ, ಕೆಲಸ ಮಾಡೋಣ, ಕ್ಲೀನ್ ಮಾಡೋಣ. ಎಲ್ಲ ಕ್ಲೀನ್ ಮಾಡ್ಕೊಡು. ಬಾ ಕೆಲಸ ಮಾಡ್ಕೊಡು. ಮೊಮ್ಮಗೆ ಎದಳು ಮೊಮ್ಮಗೆ ಕ್ಲೀನ್. ಹೋಗು, ಅಜ್ಜಿ ಜೊತೆ ವಾಕ್ ಹೋಗಿದ್ದು ಬರೋಗು. ಆಚೆ ಅಂತ ಹೋಗು ಆಚೆ ಅಂತ. ಅಜ್ಜಿ ಆಚೆ ಅಂತ ಕರ್ಕೊಂಡೋಗ್ತೈತೆ. ಹೋಗಜ್ಜಿ. ಆಚೆ ಹೋಗ್ತೈತೆ ಅಜ್ಜಿ ಆಚೆ ಹೋಗ್ತೈತೆ. ಓಡು. ಅವಳು ರೋಡಲ್ಲಿ ಹೋದ್ರೆ ಹೆಂಗೆ ಗೊತ್ತಾ? ರೋಡ್ ಕಚ್ಕೊಬಿಟ್ಟಿರ್ತಾಳೆ, ಓಡಾಡೋದಿಲ್ಲ. ಅದಕ್ಕೆ ಮಮ್ಮಿ ವಾಕ್ ಮಾಡೋದು ಕಲಿಸ್ಕೊಡುತ್ತಂತೆ ಮಮ್ಮಿ. ಹೋಗ್ಬಾ. ಬಾಯ್ ಕುಕ್ಕಮ್ಮಿ, ಬಾಯ್ ಅಮ್ಮ ಬಾಯ್. ರೋಡ್ನಿಂದ ಆಚೆ ಹೋಗಲ್ಲ, ಒಯ್ತಾಳೆ, ವಾಕ್ ಮಾಡಲ್ಲ.
ನನಗೆ ಕುಕ್ಕಿನೂ ಪುಸಿನೂ ಮನೇಲಿ ಇದ್ಬಿಟ್ರೆ ನನಗೇನು ಬೇಕಾಗಿಲ್ಲ, ಅಷ್ಟು ಖುಷಿಯಾಗಿರುತ್ತೆ. ಅಂದರೆ ಅವರಿಬ್ಬರನ್ನ ಆಟ ಆಡಿಸ್ಕೊಂಡಿರೋದೇ ಒಂಥರ ಚಂದ. ಮಕ್ಕಳನ್ನ ಈ ಚಿಕ್ಕ ಮಕ್ಳುಗಳಿರ್ತಾರಲ್ಲ ಅವ್ರನ್ನ ಆಟ ಆಡಿಸ್ದಂಗೆ ಇರುತ್ತೆ. ಚಿಕ್ಕ ಮಕ್ಳಿಗಾದರೆ ತುಂಬ ಕೇರ್ ಮಾಡ್ತಾ ಇರಬೇಕಾಗಿರುತ್ತೆ. ಅಂದರೆ ಅವ್ರಿಗೆ ತಿನ್ನಿಸೋದು ಮಾಡೋದೆಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ. ಬಟ್ ಇವ್ರದ್ದು ಹಾಗೇನು ಅನಿಸಲ್ಲ, ಈಸಿ. ಬಟ್ ಆಡೋದಕ್ಕೆ ಮಕ್ಳುಗಳ ಥರನೇ ಇರ್ತಾರೆ. ಆ ಥರ ಮುದ್ದಾಗಿ ಆಟ ಆಡ್ತಾ ಇರ್ತಾರೆ. ಮಮ್ಮಿ ನಾಜೆ ಕರ್ಕೊಂಡು ಹೋಗಿತ್ತು, ಅವಳು ಅಂದರೆ ಹೊರಗಡೆ ಹೋದರೆ ನೆಲ ಕಚ್ಬಿಟ್ಟಿರ್ತಾಳೆ, ಸ್ವಲ್ಪ ವಾಕ್ ಮಾಡೋದು ಅಭ್ಯಾಸ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿತ್ತು. ಒಂದು 5 ನಿಮಿಷ ಹೋಗಿ ವಾಪಸ್ ಹಾಗೆ ಕರ್ಕೊಂಡು ಬಂತು. ನಾನು ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ ನಾನು ಕಿಚನ್ನ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ. ಮುಂಚೆ ಏನಂದರೆ ಮಂತ್ಲಿ ಒನ್ಸಾದರೂ ಒಂದು ಸ್ವಲ್ಪ ರೀಆರ್ಗನೈಸ್ ಮಾಡ್ಕೊತಿದ್ದೆ ಎಲ್ಲದನ್ನು. ಅಂದರೆ ಒಂದೊಂದೇ ಕಬೋರ್ಡ್ಗಳನ್ನ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ಬಟ್ ಇತ್ತೀಚೆಗೆ ಟೈಲರಿಂಗ್ದು ಹೇಳ್ದಾಗೆ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮನೆ ಕಡೆ ಗಮನನೇ ಕೊಡೋದಕ್ಕಾಗಿರಲಿಲ್ಲ. ಬಟ್ ಇಲ್ಲ, ನಂದು ಏನಿದೆ ಅದನ್ನು ನಾನು ಮಾಡ್ಕೊಳ್ಳೋಣ, ಒಂದಕ್ಕೆ ಏನು ಅಂಟ್ಕೊಂಡಿರಬಾರ್ದು ಅಂತ ಅನಿಸ್ತು. ಸೊ ಹಾಗಾಗಿ ಇವಾಗ ನಾನು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಮಮ್ಮಿಗೆ ಹುಷಾರಿರಲಿಲ್ಲ ಸ್ವಲ್ಪ, ಅವರೇನು ಕೆಲಸ ಮಾಡೋದಕ್ಕೆ ಬೇಡ ನಾನೇ ಮಾಡ್ಕೊತೀನಮ್ಮ ಅಂತ ಹೇಳ್ಬಿಟ್ಟು ಮಮ್ಮಿ ಹಾಗೆ ಸಣ್ಣ ಪುಟ್ಟ ಹಾಗೆ ಹೇಳಿದ್ದೆ. ಬಟ್ ಆದರೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡ್ತಾಯಿತ್ತು. ಇನ್ನೆಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ನಾನು ಹತ್ರ ಬಂತು. ಬಟ್ ಆದರೆ ಈ ಸರಿ ಎಲ್ಲಾದರೂ ಒಂದೇ ಸರಿ ತೆಗೆದು ಕ್ಲೀನ್ ಮಾಡೋಕ್ಕೆ ನನಗೂ ಕಷ್ಟ ಅನಿಸುತ್ತೆ, ಆಗೋದಿಲ್ಲ ಪದೇ ಪದೇ ಹಾಗೆ ಕ್ಲೀನ್ ಕೆಲಸ ಮಾಡ್ಕೊಂಡಿರೋದಕ್ಕೆ. ಸೊ ಹಾಗಾಗಿ ಈಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಮಾಡ್ತೀನಿ, ಇದನ್ನೆಲ್ಲ ಮಾಡೋದೇ ಇಲ್ಲ ಬಿಟ್ಬಿಡ್ತೀನಿ ಅಂತೆಲ್ಲ ಮಾಡ್ತೀನಿ. ಬಟ್ ಆದರೆ ಈಗ ಸ್ವಲ್ಪ ಗಲೀಜು ಇರೋದನ್ನು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿರೋ ಜಾಗನ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತಲ್ವ. ಸೊ ಹಾಗಾಗಿ ಇವಾಗ ಸ್ವಲ್ಪ ಯಾವುದನ್ನು ತೆಗೆದು ಬಾಕ್ಸ್ಗಳೆಲ್ಲ ವಾಶ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಒಂದು ಮೈಕ್ರೋಫೈಬರ್ ಕ್ಲಾತಲ್ಲಿ ಇದು ಲಿಕ್ವಿಡ್ ಸ್ಪ್ರೇ ಮಾಡಿಕೊಂಡು ಒರೆಸ್ಬಿಟ್ಟು ಇಡೋಣ ಬಾಕ್ಸ್ಗಳೆಲ್ಲ. ತೊಳೆಯೋ ಟೈಮು ಹಬ್ಬ ಬಂದಾಗ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ತೆಗಿತಾ ಇದೆ. ಇನ್ನೊಂದು ಮನೆಯಲ್ಲಿ ಕಾಕ್ರೋಚ್ ಆಗಿಬಿಟ್ರೆ ಹೇಗೆ ಗೊತ್ತಾ, ಅದ್ರದ್ದು ಈ ಸಣ್ಣ ಕಾಕ್ರೋಚ್ ಬೇರೆ ಆಗಿಬಿಟ್ಟಿತ್ತು. ದೊಡ್ಡ ಕಾಕ್ರೋಚ್ ಇದ್ದರೆ ತೊಂದರೆ ಅನಿಸಲ್ಲ, ಈ ಸಣ್ಣ ಕಾಕ್ರೋಚ್ ಆಗಿಬಿಟ್ರೆ ಇದ್ದಿದ್ದು ಕಷ್ಟ ಅನಿಸ್ತಾ ಇರುತ್ತೆ, ನೋಡೋದಕ್ಕೆ ಅಸಹ್ಯ ಅನಿಸುತ್ತೆ. ಹಾಗಾಗಿ ಎಲ್ಲದಕ್ಕೂ ಔಷಧಿ ಹಾಕಿದ್ದೆ, ಅದೆಲ್ಲ ಸತ್ತಿದ್ವು. ಸೊ ಹಾಗಾಗಿ ಸತ್ತ ಮೇಲೆ ಒಂದು ಟೈಮ್ ಕ್ಲೀನ್ ಮಾಡಬೇಕಲ್ವ ಅಂತ ಹೇಳಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಿದ್ದು. ಇನ್ನೂ ಏನಂದರೆ ಕಾಕ್ರೋಚ್ ಜಾಸ್ತಿ ಆಗೋದು ನೈಟಲ್ಲಿ ಸಿಂಕಲ್ಲಿ ಪಾತ್ರೆ ಬಿಡ್ತೀನ. ಇತ್ತೀಚೆಗೆ ಮುಂಚೆ ನಾನೇ ಎಲ್ಲ ವಾಶ್ ಮಾಡಿಬಿಡ್ತಾಯಿದ್ದೆ, ಏನು ಪಾತ್ರೆಗಳು ಇರ್ತಾಯಿರಲಿಲ್ಲ ನೈಟಲ್ಲಿ. ಹಾಗಾಗಿ ಯಾವ ಕಾಕ್ರೋಚಸ್ಸು ಬರ್ತಾಯಿರಲಿಲ್ಲ. ಬಟ್ ಈಗ ನೈಟಲ್ಲಿ ಸಿಂಕಲ್ಲಿ ಪಾತ್ರೆ ಇರೋದ್ರಿಂದ ಕಾಕ್ರೋಚು ಅಲ್ಲಿ ಫುಡ್ಡು ಹೆಂಗೆ ಗೊತ್ತಾ, ಎಷ್ಟೇ ತೆಗೆದಾಕಿದ್ರು ಆ ಸಿಂಕ್ದು ಏನಿರುತ್ತೆ ಅಲ್ಲೋಗಿ ಎಲ್ಲ ಕೂತಿರುತ್ತೆ. ಇನ್ನು ಸಂತು ಅಂತೂ ಆ ಪ್ಲೇಟ್ನ ಫುಲ್ ಕ್ಲಿಯರ್ ಮಾಡಿ ಅವರು ಸಿಂಕಲ್ಲಿ ಹಾಕೋದಿಲ್ಲ, ಹಾಗೆ ಹಾಕ್ಬಿಡ್ತಾರೆ. ಕೈ ತೊಳೆದು ಹೋಗಿ ಎಲ್ಲ ಸಿಂಕ್ ಪೈಪ್ ಹತ್ರ ಕೂತಿರುತ್ತೆ. ಆ ಸ್ಮೆಲ್ಗೆ ಎಲ್ಲ ಕಾಕ್ರೋಚು ಬರ್ತಾನೆ ಇರುತ್ತೆ. ಆದಷ್ಟು ನೈಟಲ್ಲಿ ಪಾತ್ರೆ ವಾಶ್ ಮಾಡಬೇಕು. ಇಲ್ಲಾಂದರೆ ಯುಟಿಲಿಟಿನಲ್ಲಿ ಒಂದು ಸಿಂಕ್ ಇದ್ದರೆ ಯೂಸ್ ಆಗುತ್ತೆ. ನಮ್ಮದೇ ಮನೆ ಆದರೆ ಯುಟಿಲಿಟಿನಲ್ಲಿ ಒಂದು ಸಿಂಕ್ ಹಾಕ್ಸ್ಕೊಬೋದಿತ್ತು. ಬಟ್ ಆದರೆ ಬಾಡಿಗೆ ಮನೆಗಳಲ್ಲೆಲ್ಲ ಆ ಥರ ಮಾಡೋದಕ್ಕಾಗೋದಿಲ್ಲ. ಸೊ ಸರಿ ಆಯಿತು ಬಿಡು ಅಂತ ಇನ್ನೇನು ಮಾಡೋಣ, ಆತೆ ಒಳಗಳೆಲ್ಲ ಅದನ್ನು ಹೋಗಿಸಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಕಬೋರ್ಡ್ ಮೇಲ್ಗಡೆ ಹ್ಯಾಂಡಲ್ಗಳು ಅದೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಕೆಲವೊಮ್ಮೆ ಅರ್ಜೆಂಟಲ್ಲಿ ಅಡುಗೆ ಮಾಡಬೇಕಾದ್ರೆ ಟಚ್ ಮಾಡ್ತಾನೆ ಇರ್ತೀವಿ, ಆವಾಗವಾಗ ಒರೆಸ್ತಾ ಇರ್ತೀನಿ ಅದನ್ನು. ಇದು ಏನು ಒರೆಸಿದ್ರು ಒಂದು ವಾರ ಅಷ್ಟೇ ಇರೋದು. ಇನ್ನು ಒದ್ದೆ ಕೈಲಿ ಇಲ್ಲ ಅಡುಗೆ ಮಾಡೋ ಅರ್ಜೆಂಟಲ್ಲಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಅರ್ಜೆಂಟಲ್ಲಿ ಮುಟ್ಬಿಟ್ಟಿರ್ತೀವಲ್ವ, ಸೊ ಗಲೀಜಾಗಿರುತ್ತೆ. ಅದನ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಮೈಕ್ರೋಫೈಬರ್ ಕ್ಲಾತಲ್ಲಿ ಒರೆಸಿದ್ರೆ ಸಾಕು, ಈಸಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಒರೆಸಿ ಮುಗಿಸ್ದೆ. ಅದಾದಮೇಲೆ ಇನ್ನೂ ಪಾತ್ರೆಗಳೆಲ್ಲ ಹಾಗಂಗೆ ಉಳಿದಿದ್ವು. ಇನ್ನು ಅಂದರೆ ಗ್ಯಾಸ್ ಕೆಳಗಡೆ ಏನಿದೆ ಆ ಕಬೋರ್ಡ್ನ ಕ್ಲೀನ್ ಮಾಡ್ತಾಯಿದ್ದೆ. ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ 3 ಗಂಟೆ. ಕುಕ್ಕಿಗೆ ಊಟ ಮಾಡಿಸೋ ಟೈಮು. ಅವಳಿಗೆ ಮೊಸರನ್ನ ತಿನ್ನಿಸ್ಬೇಕಾದ್ರೆ ಯಾವಾಗಲೂ ಅವಳು ತಿನ್ನಲ್ಲ. ನಿಮಗೆ ಮುಂಚೆ ಒಂದು ಸರಿ ತೋರಿಸಿದ್ದೆ, ನಾರ್ಮಲ್ ಊಟ ಆದರೆ ಅವಳು ನೀಟಾಗಿ ತಿನ್ಕೋತಾಳೆ. ಬಟ್ ಮೊಸರನ್ನ ತಿನ್ನಿಸ್ಬೇಕು ಅಂದರೆ ಇಟ್ಟಿದ್ದ ಕಡೆ ತೊಗೊಂಡು ತಿನ್ನೋದಿಲ್ಲ. ಅವಳಿಗೆ ಬಾಯಲ್ಲೇ ಹಾಕಿ ತಿನ್ನಿಸ್ಬೇಕು. ಸರಿ ಆಯಿತು, ಅವಳಿಗೆ ತಿನ್ನಿಸ್ಬಿಡೋಣ, ಇನ್ನು ಲೇಟಾಗಿಬಿಡುತ್ತೆ ಪಾಪ ಹಸ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ತಿನ್ನಿಸಿದಾದ್ಮೇಲೆ ಮತ್ತೆ ಕಿಚನ್ ಕ್ಲೀನಿಂಗು ಬಂದೆ. ಕಬೋರ್ಡ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ನಿಜಕ್ಕೂ ಸಿಂಕ್ ಕೆಳಗಡೆ ಎಷ್ಟು ಗಲೀಜು ಇರುತ್ತೆ ಗೊತ್ತಾ, ನೋಡೋದಕ್ಕೇನು ಕಾಣಿಸಲ್ಲ. ಸಿಂಕು ನೀರು ಹೋಗೋ ಜಾಗದಲ್ಲೇ ಸಿಕ್ಕಾಪಟ್ಟೆ ಗಲೀಜು ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಕಾಸ್ಟಿಂಗ್ ಸೋಡಾ ಹಾಕಿ ಬಿಟ್ಟೆ. ಅದು ಕಾಸ್ಟಿಂಗ್ ಸೋಡಾ ಹಾಕಿಬಿಟ್ರೆ ಅದರಲ್ಲಿ ಏನು ಜಿಡ್ಡು ಕಟ್ಟಿರುತ್ತೆ, ಅಂದರೆ ಎಣ್ಣೆ ಜಿಡ್ಡು ಎಂದು ಏನಿರುತ್ತೆ ಅದೆಲ್ಲ ಹೋಗಿ ಕೂತಿರುತ್ತಲ್ಲ, ಅದೆಲ್ಲದನ್ನು ಮೆಲ್ಟ್ ಮಾಡಿ ಅದು ಕ್ಲೀನ್ ಆಗುತ್ತೆ. ಅದು ಪೈಪ್ ಏನು ಬರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಕಾಸ್ಟಿಂಗ್ ಸೋಡಾ ಹಾಕಿಬಿಟ್ಟೆ. ಇನ್ನು ಅದಾದಮೇಲೆ ಮಮ್ಮಿ ಹೆಂಗಿದ್ರು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀವಿ, ಅದ್ರ ಜೊತೆಗೆ ಯಾಕೆ ಕೆಲಸ ಬಿಡೋದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡಲ್ಲ, ಬೇಡ ಅಂತ ಇರಿಸಿರ್ತೀವಿ. ನಮ್ಮಮ್ಮಂಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ನಾನು ಒಂದಷ್ಟು ಏನೇನೋ ಆರ್ಡರ್ ಮಾಡಿದ್ದು, ಪಾರ್ಸೆಲ್ ಬಾಕ್ಸು ಅದು ಇದು ಏನೇನೋ ಇದ್ವು, ಎಲ್ಲದೂ ಒಂದು ತೆಗೆದು ನಾನು ಕ್ಲೀನ್ ಮಾಡ್ತೀನಿ ಯುಟಿಲಿಟಿನ ಅಂತ ಹೇಳ್ಬಿಟ್ಟು ಮಮ್ಮಿ ಅಲ್ಲೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಕುಕ್ಕಿ ಮೇಡಮ್ ಸ್ನಾನ ಮಾಡ್ಕೊಂಡು ಬಂದು ಹುಚ್ಚಿ ಆಡ್ದಂಗೆ ಆಡ್ತಾವಳೆ. ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ ಅಂತ ಕೋಪ ಬರ್ತೈತೆ. ಹೋಗಿ ನೀನು ಆಯಿತು ಹೋಗೆ, ಅಲ್ಲಿ ಕಚ್ಚಾಗಿ ಬರೋದು ಸ್ನಾನ ಮಾಡಿಸಿರೋ ಕೋಪಕ್ಕೆ. ಏಯ್ ಗೊಜ್ಜೆ ಥರ ಇರಬೇಕಾ ಗೊಜ್ಜೆ ನೀನು? ಹಾಂ ಗೊಜ್ಜೆನಾ ನೀನು? ಒದ್ರಾಡ್ತೈತೆ ಅಮ್ಮ. ಎರಡು ಡ್ರೈ ಮಾಡ್ಕೊಡ್ತೀನಿ, ಬಾ ಡ್ರೈ ಮಾಡ್ಕೊಡ್ತೀನಿ.
ಇರೇ ಹೇರ್ ಡ್ರೈ ಮಾಡೋಣ ಇರೇ ಒದ್ದೆ ಆಗಿದೆಯಲ್ಲ ಇರೇ ಬರೀಲಿ ಸ್ವಿಚ್ ಆಫ್ ಆಗಿ ಹೋಗೈತಿ ಬಲಿ 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 ಓಡು ಬಾ ಮತ್ತೆ ನಾನು ಸ್ನಾನ ಮಾಡಿ ಫ್ರೆಶ್ ಆದೆ. ಟೈಮ್ ಆಲ್ರೆಡಿ 7 ಗಂಟೆ, ಆಲ್ಮೋಸ್ಟ್ ಏನೇನು ಮಧ್ಯಾಹ್ನ 1 ಗಂಟೆಯಿಂದ 7 ಗಂಟೆವರೆಗೂ ಈ ಅಡುಗೆ ಮನೆಯದೇ ಕೆಲಸ ಆಗಿದೆ. ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಇವಾಗ ಕಂಪ್ಲೀಟು ಮಾಡಲ್ಲ, ನಾಳೆ ಬೆಳಗ್ಗೆನೇ ಕಂಪ್ಲೀಟ್ ಮಾಡ್ತೀನಿ. ಎಲ್ಲದನ್ನು ನಮ್ಮ ಕೈಲಿ ಆಯ್ತಾ ಇಲ್ಲ, ಕಾಲೆಲ್ಲ ಪೇನ್ ಬಂದುಬಿಟ್ಟೈತೆ ನಿಂತು ಕೆಲಸ ಮಾಡಿ. ಹಾಗಾಗಿ ಇವಾಗ ಹೆಂಗೈತೆ ಹಾಗೆ ಬಿಟ್ಬಿಡೋದು. ಅಂದರೆ ಕಬೋರ್ಡ್ಗಳು ಒಳಗೆಲ್ಲ ಕ್ಲೀನಾಗಿದೆ, ಬಟ್ ಈ ಪೋರ್ಷನ್ ಇದೆಯಲ್ಲ ಇದನ್ನು ಕ್ಲೀನ್ ಮಾಡೋದಕ್ಕೆ ಟೈಮ್ ಬೇಕು. ಸೊ ಇದನ್ನು ನಾಳೆ ಬೆಳಗ್ಗೆನೇ ಕ್ಲೀನ್ ಮಾಡಿ ಒಂದಷ್ಟು ಅದನ್ನು ಚೇಂಜಸ್ ಮಾಡೋದಿದೆ, ಅದನ್ನು ಕೂಡ ಮಾಡಬೇಕು. ಇನ್ನು ನಮ್ಮ ಕುಕ್ಕಿ ಸ್ನಾನ ಮಾಡಿಸಿರೋದಕ್ಕೆ ಅಂತೈತೆ. ಏನೇ ಬಂದು ಏನದು ಹಾಂ ಅಡ್ಬೀಳ್ತಾ ಇದೆಯಾ? ಸ್ನಾನ ಮಾಡಿಸ್ದಾಗ ಮಾತ್ರ ಕೋತಿ ಮರಿ ಆಗ್ಬಿಡ್ತೈತೆ ನಮ್ಮ ಕುಕ್ಕಿನ ಇಲ್ವ ಅಂತ ಫುಲ್ ಡ್ರೈ ಆಗೋರ್ಗು. ಇಲ್ಲಿ ಮಕ್ಕ ಓಡ್ತೈತೆ. ಬಾ ಸ್ನಾನ ಮಾಡಿಗೆ ಸ್ನಾನ ಮಾಡು, ಬಾ ಸ್ನಾನ ಮಾಡ್ಕೊ. ಕರೆಕ್ಟಾಗಿ ಸ್ನಾನ ಆಗಿಲ್ಲ, ಬಾ ಇನ್ನೊಂದ್ಸರಿ ಶಾಂಪು ಹಾಕ್ಕೊಡ್ತೀನಿ ಬಲಿ ಶಾಂಪು ಹಾಕ್ಕೊಡ್ತೀನಿ. ಬಾ ಆಚೆ ಕರ್ಕೊಂಡೋಗ್ತೀನಿ, ಶಾಂಪು ಹಾಕ್ಸ್ಕೊಂಡು ಸ್ನಾನ ಮಾಡ್ಕೊ. ಬಾ ಸ್ನಾನ ಮಾಡ್ಕೊ, ಬಾ ಆಚೆ ಸ್ನಾನ ಮಾಡ್ಕೊ ಬಲಿ ಬಾ ಸ್ನಾನ ಮಾಡೋಣ, ಬಾ ಸ್ನಾನ ಮಾಡು. ಅಲ್ಲಿ ಕಚ್ಚಕತ್ತಳು. ಸ್ನಾನ ಅಂದರೆ ಕೋಪ, ಸ್ನಾನ ಅಂದರೆ ಇಷ್ಟ ಇಲ್ಲ. ಹೋಯ್ತೀನಿ, ನಿನ್ನೆಲ್ಲೂ ಕರ್ಕೊಂಡೋಗಲ್ಲ ಅಮ್ಮ, ನಾನು ಆಚೆ ಹೋಯ್ತೀನಿ, ನಿನ್ನೆಲ್ಲೂ ಕರ್ಕೊಂಡೋಗಲ್ಲ. ನಡಿ ಬಸ್ಲು ಮನೆಗೆ ನಡಿ, ಸ್ನಾನ ಮಾಡು ಬಲಿ, ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೀನಿ ಬಲಿ. ಗೊತ್ತಾ ಸ್ನಾನ ಅಂದ್ರೂ ಗೊತ್ತಾಯ್ತದಲ್ಲಿ. ಏನು ನೀಟಾಗಿ ಸ್ನಾನ ಮಾಡು, ಗಲೀಜು ನೀನು ಸರಿ ಇಲ್ಲ ನೋಡು, ಕೆರ್ಕಂತ ಇದೆಯಾ. ಬಾ ಸ್ನಾನ ಮಾಡು, ಶಾಂಪು ಹಾಕ್ತೀನಿ, ಬಾ ಶಾಂಪು ಹಾಕ್ತೀನಿ. ಆಚೆ ಹೋಗ್ತೀನಿ ನಾನು, ಆಯಿತು. ಎಲ್ಲಿ ಕೀ ನನ್ನ ಗಾಡಿ ಕೀಲಿ? ಓ ಗಾಡಿಲೇ ಐತೆ ನನ್ನ ಗಾಡಿ ಕೀಯಲ್ಲಿ ನೀನೆಲ್ಲಿಗೆ? ನನಗೆ ಅದು ಗಾಡಿ ಕೀ, ನಿನಗಲ್ಲ. ಎಲ್ಲ ಗಾಡಿ ಕೀ ಹುಡ್ಕೊಬಾ ಹೋಗೋಣ. ಎಲ್ಲ ಕೀ ಕಾಣಿಸ್ತೆ ಏನಮ್ಮ, ಎಲ್ಲ ಗಾಡಿ ಕೀ ಎತ್ಕೊಬಾ ಹೋಗೋಣ. ಆಚೆ ಹೋಗೋಣ, ಎತ್ಕೊಬರ್ಬೇಕು ಕೀ ಇಲ್ಲ. ನೀನು ನಿಮ್ಮ ಅಜ್ಜಿ ಜೊತೆನೇ ಇರೋದು, ನಾನಷ್ಟೇ ಆಚೆ ಹೋಗೋದು. ಹಿಡ್ಕೊಂಬಮ್ಮಿ ಬಾಯ್. ಕುಕ್ಕಿ ಗಾಡಿಗೆ ಕೂರೋದು ಕಲ್ತ್ಬಿಟ್ಟು ಇವಾಗ ಎಲ್ಲೋದ್ರೂ ಬರ್ತೀನಿ ಅಂತಾಳೆ. ಬಟ್ ಕೆಲವೊಂದು ಕಡೆ ಅವಳನ್ನ ಅಲೋ ಮಾಡೋದಿಲ್ಲ. ಹಾಗೆ ಸ್ವಲ್ಪ ಜಾಸ್ತಿ ಟೈಮಿಗೆ ಕೆಲಸ ಇತ್ತು, ಹಾಗಾಗಿ ಅವಳನ್ನ ಕರ್ಕೊಂಡು ಬರಲಿಲ್ಲ. ಕೆಲಸ ಏನಿತ್ತು ಅದನ್ನು ಹೋಗಿ ಮುಗಿಸ್ಕೊಂಡು ಹಾಗೆ ಬರ್ತಾ ಬಂದಿವೆ. ಬಜ್ಜಿ ಕಾಣಿಸ್ತು, ಸ್ಮೆಲ್ ಗಮ್ಮಂತಾಯಿತು. ಚಳಿ ಇರೋದಕ್ಕೂ ಅದಕ್ಕೂ ಇವಾಗ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಅದು ಸ್ನಾನ ಬೇರೆ ಮಾಡಿದ್ನಲ್ಲ, ಬೇಕು ಅನಿಸ್ತು. ಸರಿ ಅಂತ ಹೇಳಿಬಿಟ್ಟು ಬಜ್ಜಿ ತೊಗೊಂಡು ತಿಂದ್ವಿ. ಇನ್ನು ಹಾಗೆ ಕನುಷಿ ಲಿಚಿ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸರಿ ಅಂತ ಹೇಳಿ ಸ್ಟಾರ್ ಬಜಾರ್ಗೆ ಹೋಗಿ ಲಿಚಿ ತೊಗೊಂಡು ಮನೆಗೆ ಹೋದ್ವಿ. ನಾನು ಸ್ನಾನ ಮಾಡಿದ್ರಿಂದ ಚೆನ್ನಾಗಿ ನಿದ್ರೆ ಬಂತು, ಕೆಲಸ ಮಾಡಿದ್ರಿಂದ ಮಲ್ಕೊಂಡು ನಿದ್ರೆ ಮಾಡಿದೆ. ಇನ್ನು ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ. ನಮ್ಮ ಕುಕ್ಕಿ ನಾವೆಲ್ಲ ರಾತ್ರಿ ನಿದ್ರೆ ಮಾಡ್ತಾಯಿದ್ರೆ ಕೈಗೆ ಮೆಹಂದಿ ಹಾಕ್ಕೊಂಡು ಅವ್ಳು ಕೂತ್ಕೊಂಡು, ಅಯ್ಯೋ ಇಷ್ಟೊಂದು ಕಲರ್ ಬಂದಿದೆ ಮಗು, ಏನು ಕಲರ್ ಇಷ್ಟೊಂದಿದೆ ಮೆಹಂದಿದು. ಹಿಂಗೆ ಇಲ್ಲೆಲ್ಲ ಅದನ್ನು ಬಳದು ಏನು ಗೊತ್ತಾ, ಇಲ್ಲಿ ಈ ರೆಡ್ ಕಲರ್ ಪೆನ್ನ ಕಚ್ಚಿ ಅದ್ರದ್ದು ಇಂಕೆಲ್ಲ ತೆಗೆದು ಮನೆಯೆಲ್ಲ ಗೊಜ್ಜೆ ಇಡಿಸಿ ಮ್ಯಾಟು ಅಲ್ಲಿರಬೇಕಾಗಿರೋ ಮ್ಯಾಟ್ ತಂದು ಇಲ್ಲ ಹಾಕವಳೆ. ತನ್ನಶ್ರೀ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗವಳೆ. ನಾನು ಬಿಡೋ ಈ ರೇಂಜ್ಗೆ. ಕುಕ್ಕಿ ನಾವು ರಾತ್ರಿ ನಿದ್ರೆ ಮಾಡು ಅಂತ ಬಿಟ್ಟಿದ್ದು. ಎಲ್ಲ ಮೂತಿಲೆಲ್ಲೂ ಆಗಿಲ್ವ ನೋಡೋಣ, ಮಕ್ಕದಲ್ಲೆಲ್ಲೂ ಆಗಿಲ್ವ ನೋಡೋಣ. ನೆನ್ನೆ ತಾನೇ ಸ್ನಾನ ಮಾಡಿಸಿದ್ದೆ. ಯಾವುದು ಆಚೆ ಬಿಸಾಕತ್ತ ಬೇಡ, ಅಲ್ಲೂ ಅಲ್ಲಿ ಎಳ್ನೀರು ಇಟ್ಟಿದ್ದೀನಿ, ಅಲ್ಲೂ ಅಲ್ಲಲ್ಲಿ ಮಾರ್ಕೊ. ಇವಳು ಡಬ್ಲು ನಮ್ಮ ಮನೇಲಿ ಗೋಳಾಗೈತೆ. ಏಯ್ ಏನು ತಿಂತಿದ್ಲು ಕಣಮ್ಮ, ಅವನ ಪುಸಿಗೆ ಅದು ಹಾಕಿದ್ನಲ್ಲ ಕೋಪಕ್ಕೆ ತಿಂದಿಲ್ಲ. ಇವ್ರಿಬ್ರನ್ನ ಸಾಕಿದ್ರೆ ಈ ಮನೇಲಿ ದೊಡ್ಡ ಮಕ್ಳು ಜಗಳ ಆಡ್ತಾರಲ್ಲ ಹಂಗೆ ಜಗಳ ಆಡ್ತಾರೆ. ಪುಸಿಗೆ ಕೋಳಿ ಕಾಲು ಹಾಕ್ತೆ ಅಂದ್ಬಿಟ್ಟು ಇವಳು ಅವಳಿಗೆ ಹಾಕಿದ ಊಟನೂ ತಿಂದಿಲ್ಲ. ಹೇಯ್ ಕುಕ್ಕಿ, ಯಾಕಿಂತ ಬುದ್ಧಿ ಕಲ್ತಿದೀಯಾ? ಜಗಳ ಗಂಟಿ ಆಗವಳೆ. ಮುನ್ಸು ಇಲ್ಲ ಮಲ್ಕೊಂಡವನು ಹೋಗಿ. ಅವನು ನೈಟ್ ಶಿಫ್ಟ್ ಹೋಗಿದ್ದ, ಒಂದು ಪಾಚಂಡವನು ಅವನು. ಇಲ್ಲಿ ಇವನು ಮನೆಗೆ ಬರೋದು ಮಾತ್ರ ಬರೀ ಮಲ್ಗಕ್ಕೆ ಮಾತ್ರ. ಇವನು ಮಾತ್ರ ಇವಳು ನೋಡಿ ಆಲೆ ಹೊಟ್ಟೆ ಕಿಚ್ಚು. ಅವನ ಮುದ್ದು ಮಾಡೋಕೆ ಬಂದಿದ್ದೀನಿ ಅಂದ್ಬಿಟ್ಟು ಬಂದವಳೆ. ಪುಷಿ ಮಗನು ಜೂ ಕೈ ನೋಡಪ್ಪ, ಕೈ ಓನಿದು ಏನಕ್ಕೆ ಹಿಟ್ನಾತ್ ಕೊಡ್ತಿದ್ಯಾ? ಚಪಾತಿ ಮಾಡಲ ನಾನು? ಪುಷಿ ಮಗನೇ ಯಾವ ಥರ ಆಗುತ್ತೆ? ಅದು ಎಲ್ರಿಗೂ ಆಗುತ್ತೆ. ನನಗೆ ನಿನ್ನ ತಲೆನ ಕತ್ತರಿಸ್ಬೇಕು ಅನಿಸ್ತೈತೆ. ಕತ್ತರಿಸ್ಬಿಡಲ್ಲ, ಸಣ್ಣ ಮುಡಿ ಕೊಡಿಸ್ಬಿಡೋಣ ನಡಿ, ಸರಿ ಬರುತ್ತೇನೋ. ನಂಗೆ ಯಾವಾಗ ಕರ್ಲಿ ಹೇರ್ ಅಂತ ಅನ್ಸುತ್ತೆ ಅವಾಗ ಕರ್ಲಿ ಹೇರ್ ಬೇಕು, ಯಾವಾಗ ಸ್ಟ್ರೇಟ್ ಹೇರ್ ಅನ್ಸುತ್ತೆ ಅವಾಗ ಸ್ಟ್ರೇಟ್ ಬೇಕು, ಯಾವಾಗ ಬ್ರೌನ್ ಕಲರ್ ಹೇರ್ ಬೇಕು ಅನ್ಸುತ್ತೆ ಬ್ರೌನ್ ಕಲರ್ ಬೇಕು. ನಿಜ ಮುಡಿ ಹೊಡ್ಸ್ಕೊತೀನಿ ನಾನು. ಓ ಬೋಡಿ ಹೊಡ್ಸ್ಬಿಟ್ಟು ಕೊಡ್ಸೋದ ಅದು?
ಸರಿಯಾಗವಳೆ. ನಮ್ಮ ಮನೇಲಿ ಒಬ್ಬೊಬ್ರಿಗೆ ಒಂದೊಂಥರ ಚಿಂತೆ. ಏನು ಮಾಡೋಣ, ಇವನಿಗೆಲ್ಲ ರಾತ್ರಿ ಶಿಫ್ಟ್ಗೆ ಹೋಗ್ಬೇಕು ಅನ್ನೋ ಚಿಂತೆ. ಅವನಿಗೆ ಫುಡ್ ಮಾತ್ರ ಬೇಕಂತೆ, ಕೊಟ್ಟಿಲ್ಲ ನಾನು. ಪುಸಿ ಹೋಗಿ ಇಸ್ಕೊಂಡು ತಿನ್ನಡಿ, ಎದೋಳು ಮಗನೆ, ನಾನು ಮುಟ್ಟಲ್ಲ ಅದು. ಹೋಗಿ ಮಗನೆ ತಿನ್ನಡಿಲ್ಲ, ಸುಸ್ತಾಗಿರ್ತೀಯಾ, ರಾತ್ರಿ ತಿಂದು ಹೋಗಿರೋದು, ಏನು ತಿಂದಿಲ್ಲ. ಕಾಲುಗಳು ನೋಡಿ, ಇವನ್ ಕಾಲುಗಳು ಗೊಜ್ಜೆನಾ ಇಲ್ಲಿ, ಅದ್ರ ಜೊತೆ ಕಾಲು ಏಟ್ ಮಾಡ್ಕೊಬಂದವನೆ. ಈ ಕಾಲನ್ನ ಇಲ್ಲಿ 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 ಸ್ಕಿನ್ ಕಟ್ ಆಗೈತೆ, ಇಲ್ಲಿ ಸ್ಕಿನ್ ಕಟ್ ಆಗೈತೆ. ಇದೇನಿಲ್ಲ, ಸ್ಕಿನ್ನು ಬಂದ್ಬಿಟ್ಟೈತೆ ಅದು. ಈ ಸ್ಕಿನ್ ಕಟ್ಟಾಗಿರೋ ಗಾಯದೊಳಗೂ ರಾತ್ರಿ ಇಡೀ ಕುಣ್ಕೋಬೇಕು ಅವನು. ಏನು ಏನು ಕಚ್ತಾ ಇರೋದು? ಕ್ರೀಮ್ ಹಾಕೊಂಡಿದ್ಕೆ ಹಂಗೇನೆ ಕ್ರೀಮ್ ಅಂದರೆ ಗೊತ್ತಿಲ್ಲ, ರಿಬ್ಬನ್ ಹಾಕ್ದಂಗೆ ಆಗೈತೆ. ಕುಕ್ಕಿ ಇಲ್ಲಿ ಜುಟ್ಟಾಕಕ್ಕೆ ಕೂದಲು ಬೆಳೆಸಿದೆ ಇವಳ್ದು, ಹಿಂಗಿತ್ತು ಕೂದಲು, ಇವಾಗ ಫುಲ್ ಟ್ರಿಮ್ ಮಾಡಿಸ್ಬಿಟ್ಟು ತಿನ್ಕತ್ತಾಳ. ಅದಕ್ಕೇನು ಇನ್ನು ಎಲ್ಲರೂ ಕೂಡ ಹೊರಟಿದ್ದಾಯಿತು, ಸ್ಕೂಲು ಕಾಲೇಜು ಕೆಲಸ ಅಂತ ಹೊರಟರು ಅವರು. ಇನ್ನು ಅದಾದಮೇಲೆ ನಾನು ಮಮ್ಮಿ ಇದ್ದಿದ್ದು. ಇನ್ನು ಬುಧವಾರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಗುರುವಾರ ಅಂದಮೇಲೆ ನನಗೆ ಯೂಶ್ವಲಿ ಸ್ಪೆಷಲೇ ಇರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ ನಾನು ರಾಯರ ಪೂಜೆನ ಅಷ್ಟು ಇಷ್ಟಪಟ್ಟು ಮಾಡ್ತೀನಿ. ಅದರಲ್ಲೂ ಇನ್ನೂ ಸ್ಪೆಷಲ್ ಅಂದರೆ ಏಕಾದಶಿ, ಅದರಲ್ಲೂ ಒಂದು ಸ್ಪೆಷಲ್ ಅಂದರೆ ನಿರ್ಜಲ ಏಕಾದಶಿ. ತುಂಬ ಸ್ಪೆಷಲ್ಲು ಏಕಾದಶಿ ಇದು. ಹಾಗೆ ತುಂಬ ಕಠಿಣವಾದ ಏಕಾದಶಿ ಅಂತಲೂ ಕೂಡ ಹೇಳ್ತಾರೆ. ತುಂಬ ಸ್ಪೆಷಲ್ಲು, ತುಂಬ ಕಠಿಣ ಅಂದರೆ ನೀರನ್ನು ಕುಡಿದೇನೆ ಈ ಏಕಾದಶಿನ ಆಚರಣೆ ಮಾಡಬೇಕು. ಅದರಲ್ಲೂ ಇದನ್ನು ಆಚರಣೆ ಮಾಡೋದ್ರಿಂದ, ನೀರನ್ನು ಕುಡಿದೇನೆ ನಾವು ಆಚರಣೆ ಮಾಡಿದ್ರೆ ನಮಗೆ 24 ಏಕಾದಶಿನ ಮಾಡಿದಷ್ಟು ಫಲ ಸಿಗುತ್ತೆ. ಒಂದು ವರ್ಷದ ಏಕಾದಶಿ ಫಲ ಇದರಲ್ಲಿ ಸಿಗುತ್ತೆ. ಹಾಗಾಗಿ ತುಂಬ ಖುಷಿ ಇತ್ತು. ನಾನು ಏಕಾದಶಿಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಪ್ರತಿಯೊಂದು ಏಕಾದಶಿನೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಮ್ಮೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ, ನನಗೆ ಆಗ್ತಿಲ್ಲ ಅಂದಾಗ ನಾನು ಅದು ಇದು ತಿಂದು ನಾನು ಏಕಾದಶಿ ಮಾಡಿದ್ದೀನಿ. ಬಟ್ ಈ ಏಕಾದಶಿನ ಮಾಡೋದು ತುಂಬ ಸ್ಪೆಷಲ್ ಇತ್ತು. ಸೊ ಹಾಗಾಗಿ ನಾನು ನೀರನ್ನು ಕುಡಿದೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಏಕಾದಶಿನ ನಾನು ಆಚರಣೆ ಮಾಡ್ತಾಯಿದ್ದೆ. ತುಂಬ ಖುಷಿ ಇತ್ತು, ನನಗೆ ಸಿಕ್ಕಾಪಟ್ಟೆ ಆಸೆ ಇದನ್ನು ಆಚರಣೆ ಮಾಡೋದು. ಇನ್ನು ಪೂಜೆನೂ ಕೂಡ ಮಾಡಿ ಮುಗಿಸ್ದೆ. ರಂಗೋಲಿ ಪುಟ್ಟದಾಗಿ 3-2 ಚುಕ್ಕಿದ್ದು ರಂಗೋಲಿ ಹಾಕಿ ಬಂದೆ. ಅದರಲ್ಲಿ ಬಣ್ಣ ತುಂಬಿಸಿ ಒಂದಷ್ಟು ಚಂದದ ರಂಗೋಲಿ ಹಾಕಿ ಬಂದೆ. ಅದಾದಮೇಲೆ ಪೂಜೆ ಮಾಡಿ ಮುಗಿಸ್ದೆ. ದೇವ್ರ ಮನೆಯಲ್ಲಿ ಹೂವು ಇಟ್ಟು ಪೂಜೆ ಮಾಡಿದ್ದೆ, ಮನೆ ದೇವರಿಗೆಲ್ಲ. ಇನ್ನು ರಾಯರಿಗೆ ಇವತ್ತು ಯಾವುದೇ ಹೂವನ್ನು ಕೂಡ ಮೂಡಿಸೋದಿಲ್ಲ, ಬರೀ ತುಳಸಿನ ಇಟ್ಟು ಪೂಜೆ ಮಾಡೋದು. ಅದನ್ನು ಇಟ್ಟು ರಾಯರಿಗೂ ಕೂಡ ಪೂಜೆ ಮಾಡಿದೆ. ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡೋದು. ನೈವೇದ್ಯಕ್ಕೂ ಕೂಡ ಏನೂ ಇವತ್ತು ಇಡೋದಿಲ್ಲ. ಇನ್ನು ಅದಾದಮೇಲೆ ಪೂಜೆ ಮಾಡಿ ಮುಗಿಸಿ ಹಾಗೆ ಕೂತಿದ್ದೆ. ಕುಕ್ಕಿ ಬಂದು ಇಲ್ಲಿ ರಾಯರ ಫೋಟೋ ಕೆಳಗೆ ಮಲಗಿದ್ಲು, ತೊದಲುತ್ತಿದೆ. ಯೂಶ್ವಲಿ ಕುಕ್ಕಿನ ಇತ್ತೀಚೆಗೆ ರಾಯರ ಫೋಟೋ ಕೆಳಗೆ ಹೋಗಿ ಕೂಡ್ತಾ ಇರ್ತಾಳೆ. ಏನೋ ನಮ್ಮ ರಾಯರ ಆಶೀರ್ವಾದ. ರಾಯರಿಗೆ ಪ್ರಾಣಿಗಳಂದ್ರೂ ರಾಯರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಕುಕ್ಕಿಗೂ ರಾಯರ ಮೇಲೆ ಪ್ರೀತಿ ಬಂದಿರೋ ಹಾಗಿದೆ ನಂತರನೇ. ಹಾಗಾಗಿ ಹೋಗಿ ಅಲ್ಲೇ ಮಲಗಿರ್ತಾಳೆ ರಾಯರ ಫೋಟೋ ಕೆಳಗಡೆ. ಸರಿ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಬಂದೆ. ಇನ್ನು ನಾನು ಊಟ ಮಾಡೋದಿಲ್ಲ. ಏನು ಅಡುಗೆ ಅಂದರೆ, ನಾನು ಊಟ ಮಾಡದೇ ಇದ್ದರೂ ಮನೆಯಲ್ಲಿರೋರಿಗೆ ಮಾಡಲೇಬೇಕಲ್ವ. ಅಂದರೆ ಏಕಾದಶಿನ 8 ವರ್ಷದ ಮಗುವಿಂದ 80 ವರ್ಷದ ಮುದುಕರವರೆಗೂ ಆಚರಣೆ ಮಾಡಬೇಕು ಅಂತಾರೆ. ಬಟ್ ಅವ್ರು ಭಕ್ತಿಯಿಂದ ಮಾಡಬೇಕು. ಅವ್ರಿಗೆ ಅದೆಲ್ಲ ಆಗಲ್ಲ ಅಂದಾಗ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಮಾಡೋ ಅಂಥದ್ದು ನನ್ನ ಮನೇಲಿರೋರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಫೋರ್ಸ್ ಮಾಡಲ್ಲ, ಅವರಿಗೆಲ್ಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಬಂಗಾರ ಅವನೇ ಕಿತ್ತೆ ನನ್ನ ಮಗ ಅಯ್ಯೋ ಬಿಡ್ಬಿಡ್ತಿ ಕಳ ನೀನು ಹೋಗ್ಬಿಡ, ಕೆಳಗೆ ಬಿಡ್ಬಿಡ್ತೀಯ. ಯಾಕೆ ಅಯ್ಯೋ ಮುದ್ದು ಬಂಗಲ್ಲ ಮೋಕು ಮಗ್ನೆ ನಿದ್ದೆ ಬಂದು ನೀನು ಬಂಗಾರ ಓದು ಚಿನ್ನ ಮಗ್ನೆ ಓನವ ಅಮ್ಮಜ್ಜಿ ಐತೆ ಅವಾಗ ಒದ್ದಾಡಿ ಸ್ಟೈಲ್ ಹೇಗಿತ್ತೇಳ. ಮುದ್ದು ಮಗು ಜಜ್ಜೋ ಮಾಡು, ಖುಷಿ ಮಗ್ನೆ ನನ್ನ ಮಗು ಕಿಚ್ಚು ಅಂದ್ರೆ ಕುಕ್ಕಿಗೆ ಅಷ್ಟು ಹೊಟ್ಟೆ ಕಿಚ್ಚಿಲ್ಲ. ನನ್ನ ಮಗಳು ಮನೆಕೋ ನಾನು ಮಾಡ್ತೀನಿ. ಖುಷಿ ಮಗ್ನೆ ಖುಷಿ ಮುದ್ದು. ಓ ಮಗನೇ ಮುದ್ದು ನನ್ನ ಮಗಳು ಖುಷಿ ಮಗ್ನೆ ಇದ್ದೆ ಮಾಡು ಮಗ್ನೆ. ನೀನು ಗುಡ್ ಬಾಯ್ ಮಲ್ಕವಾ. ಮೈ ತುಂಬ ಕಸ ಅಂಟಿಸ್ಕೊಂಡಿರೋನೆ. ಮಲ್ಕಲ್ಲ ಬಂಗಾರ ಕಣವ, ಇದು ಬಂಗಾರ, ನಂದು ಮುದ್ದು ಬಂಗಾರ. ಯಾರೇನು ಒಂದೇ ನೀವು ಅಜ್ಜತಕ್ಕೆ
ಅವಳಿಗೆ ಉರಿ ತಡಿಯಕ್ಕೆ ಆಯ್ತಾ ಇಲ್ಲ ಇವಾಗ. ನಾನೇ Possessive ಜಾಸ್ತಿ ಮುದ್ದು ಮಾಡಂಗಿಲ್ಲ ಬೇರೆಯವ್ರನ್ನ. ನಾನು ಮುನ್ಸ್ಕೊಬೇಡ, ಹೋಗ್ಬೇಡ. ನಾನು ಅಜ್ಜಿ ಬೇಡ ನನಗೆ, ಅಜ್ಜಿ ಬೇಡ. ಖುಷಿ ಮಗನೇ ಮಗನೇ ನಿನ್ಗೆ ಏನು ಮುಚ್ಕೊಡ್ತೀವ, ನಾನೇನು ಕೊಡ್ತೀವಿ, ನಾನೇನು ಕೊಡ್ತೀವಿ ಬೌವಲ್ಲಿ, ಬೌವಲ್ಲಿ ನಿನ್ನ ಅದಕ್ಕೆ ನಂತ ಬೇಕಾಗಿಲ್ಲ. ಉರ್ಲಿಲ್ವ ನಾನಿಲ್ವಲ್ಲಿ ಅವಳು ಹೊಟ್ಟೆ ಕಿಚ್ಚಿಬಿಡ್ಲಿ ಮಗನೇ, ಹಿಂಗೈತೆ ಹಿಂದೆ ಹೊಟ್ಟೆ ಕಿಚ್ಚಿಬಿಡ್ತಾಳೆ ನೋಡ್ ಮಗನೇ. ನೀನ್ ಮುದ್ದು ನೀನು ನನ್ನ ಮುದ್ದು ಮುದ್ದು ಬಂಗಾರ. ನಡಿ ಮಗನೇ ಹೋಗೋಣ ಆಚೆ. ಖುಷಿ ಆಚೆ ಕರ್ಕೊಂಡಿದ್ದೀನಿ ನಡಿ ನಡಿ ಹೋಗೋಣ ಆಚೆ. ಅವಳು ಬೇಡ, ನಾವು ಗಾಡಿಲಿ ಹೋಗೋಣ ನಡಿ ಮಗನೇ. ಬಾಯ್ಲಿ ಮಗನೇ. ಏಯ್ ನನ್ನ ಮಗನ್ ಬಿಟ್ಬೇಡ ನೀನು. ಬೆಲ್ಲ ಕರಿ ಬೇಬಿ ಅವ್ವ ಯಾಕೆ ಹೋಗ್ತೀಯ ಹೊಟ್ಟಿಗೆ? ಬಂಗಾರಿ ಮುದ್ದು ಬಂಗಾರಿ. ಇದಕ್ಕೆ ನಿದ್ದೆ ಬಂಗಾರಿ, ಇದು ನಿದ್ದೆ ಬಂಗಾರಿ, ಕೊಳೆ ಬಂಗಾರಿ, ಇದು ಕೊಳೆ ನೋಡಿ ಕಸವ. ಈ ವಿಚಾರದಲ್ಲಿ ಮಾತ್ರ ಇವಳು ತುಂಬ ಹೊಟ್ಟೆ ಕಿಚ್ಚಿಬಿಡ್ತಾಳೆ. ಇವಳನ್ನ ಬಿಟ್ಟು ಬೇರೆಯವ್ರನ್ನ ಮುದ್ದು ಮಾಡೋದನ್ನು ಸಹಿಸ್ಕೊಳ್ಳೋದಿಲ್ಲ. ಇವನ್ನ ಅಂತಲ್ಲ, ಕನುಷಿನ ಮುದ್ದು ಮಾಡ್ತಿದ್ರು, ಅವಳು ಸಹಿಸ್ಕೊಳ್ಳೋದಿಲ್ಲ. ತಲೆ ಬಾಚೋಕ್ಕೆ ಅಂತ ಕನುಷಿನ ಮುಂದೆ ಕೂರಿಸ್ಕೊಂಡು ನಾನೇನಾದರೂ ಮಾಡ್ತಿದ್ರೆ ಬಂದು ಮಧ್ಯದಲ್ಲಿ ತೊಡೆ ಮೇಲೆ ಕೂತ್ಬಿಟ್ಟಿರ್ತಾಳೆ. ಅವಳು ಅದನ್ನೆಲ್ಲ ಇಷ್ಟಪಡೋದಿಲ್ಲ. ಅವಳನ್ನೇ ಜಾಸ್ತಿ ಇಷ್ಟಪಡಬೇಕು ಅನ್ನೋದು ಅವಳಿಗೆ ಜಾಸ್ತಿ ಹುಚ್ಚು. ನಮ್ಮೆಲ್ರಿಗಿಂತ ಜಾಸ್ತಿ ಪುಸಿಕೊಂಡ್ರೆ ಅವಳಿಗೇನೆ ಜಾಸ್ತಿ ಇಷ್ಟ. ಅವ್ನು ಎಲ್ಲೋಗ್ತಾನೆ ಅಲ್ಲೇ ಓಡೋಗ್ತಾಳೆ, ಅವನ ಜೊತೆನೇ ಇರ್ತಾಳೆ. ಆದ್ರೂ ಕೂಡ ನಾವುಗಳು ಅವನ್ನ ಮುದ್ದು ಮಾಡೋದು ಇಷ್ಟ ಆಗಲ್ಲ ಅವಳಿಗೆ. ಅವಳು ಬೇಕಾದ್ರೆ ಅವನ ಜೊತೆ ಆಟ ಆಡ್ಕೊಂಡಿರ್ಬೋದು. ಇನ್ನು ನಾನು ಬಿಡ್ದಂಗೆ ಹಿಂಗೆ ಮುದ್ದು ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಕೋಪನ ತೀರಿಸ್ಕೊಳ್ಳೋದಕ್ಕಾಗ್ದೇ ಹಿಂಗೆ ಮೂತಿ ಮುನ್ಸ್ಕೊಂಡು ಕೂತಿದ್ಲು. ಇನ್ನು ಮುನ್ಸ್ಕೊಂಡ್ಮೇಲೆ ಅವಳಿಗೆ ಸಾರಿ ಕೇಳಿದ್ರೂ ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ಮುನ್ಸ್ಕೊಂಡು ಹಾಗೆ ನಮ್ಮ ಹತ್ರ ಮಾತಾಡ್ದಂಗೆ ಇದ್ಬಿಡ್ತಾಳೆ. ಕುಕ್ಕಿ ನೀನು ಮುನ್ಸ್ಕೊಬಿಟ್ಟ. ಸಾರಿ ಕುಕ್ಕಿ, ಸಾರಿ ಸಾರಿ ಕುಕ್ಕಿ, ಸಾರಿ 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 ಅಮ್ಮ, ಸಾರಿ. ಇಲ್ಲಿ ಬೈ ಕೊಡು ಮೊಮ್ಮತ್ರ ಬರಲ್ಲ ನೀನು. ಸಾರಿ ಕೊಡ. ಅವನು ಮುದ್ದೆ ನೀನು ಮುದ್ದಿಬ್ರು ಮುದ್ದಿಬ್ರು ಮುದ್ದು ಗೊಂಬೆ ಬರಿ, ಗೊಂಬೆ ಬರಿ ನೀನು, ಕೋಳಿ ಗೊಂಬೆ ಬರಿ. ಬಾಯ್ ಎಲ್ಲೋಗರ ಎಲ್ಲೋಗರ ಫಸ್ಟ್ ಎಲ್ಲೋಗರ ಎಲ್ಲೋಗರ ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಕೆಲಸ ಮಾಡ್ತೀನಿ ಅಷ್ಟೇ. ಏನಾಯ್ತು? ಯಾಕೆ ಊದ್ಕೊಟ್ಟಿದ್ಯಲ್ಲ ಮಗು? ಆಕೆ ಊದ್ಕೊಂಡಿದ್ದೆ. ಬಾಳೆ 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 ಬೊಮ್ಮಳ ಬಾಳೆ ಬೊಮ್ಮಳ ಬಂಗಾರ. ಸಾರಿ ಸಾರಿ ಸಾರಿ. ಇನ್ನು ನಾನು ಅಲ್ಲಿ ಸಾರಿ ಕೇಳಿ ಬಂದೆ. ಅದಾದಮೇಲೆ ಎದ್ದು ಬಂದ್ರೂ ಹಿಂಗೆ ಗೊತ್ತ ಮುಖ ನೋಡೋದು ನಾರ್ಮಲಾಗಿ ಇರ್ತಾಳಲ್ಲ ಹಂಗಿರಲ್ಲ. ಊದ್ಕೊಂಡು ಮುಖನ ನೋಡ್ತಾ ಕೂತಿರ್ತಾಳೆ ಸುಮ್ಮನೆ. ಎಷ್ಟು ಮುದ್ದು ಮಾಡಿದ್ರು ಒಂದು ಅಷ್ಟೊತ್ತು ಚೆನ್ನಾಗಿ ಪುಸಿ ಹೊಡಿಬೇಕು ಅವಳಿಗೆ ಸಾರಿ ಕೇಳಿ ಮುದ್ದು ಮಾಡಿದ್ರೆ ಆವಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ. ಹೀಗೆ ಇನ್ನು ಬಂದು ಅಲ್ಲೇ ಮಲ್ಕೊಂಡಿದ್ಲು. ನಾನು ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಮೊಳಕೆ ಕಾಳು ಇದ್ವು, ಸ್ವಲ್ಪ ಕಾಳನ್ನ ಬೇಯಿಸಿದೆ. ಇನ್ನು ಸೊಪ್ಪು ಹಾಕಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಮಾಡಿದೆ. ಇವಾಗ ಒಬ್ಬನಿಗೆ ಸ್ನಾನ ಮಾಡಿಸಿದ್ರೆ ನಾವು ಸ್ನಾನ ಮಾಡಿಸಿದ ನೀರಿಗಿಂತ ಅವ್ನು ಎಂಜಲಲ್ಲೇ ಸ್ನಾನ ಮಾಡ್ಕೊತಾವನು. ಅವನು ಪೂರ್ತಿ ಬಾಡಿ ಪೂರ್ತಿ ಇಲ್ಲೋಸಿ ನೆಕ್ಕೋ, ಇಲ್ಲಿ 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 ಅಡಗಿಸ್ಕೊಂಡು ನೆಕ್ಕಬಿಡು ನೆಕ್ಕಬಿಡಲ್ಲಿ. ಸ್ನಾನ ಮಾಡಿಬಿಟ್ಟು ಕ್ಲೀನ್ ಗೊಂಬೆ ಆಗೋಯ್ತು. ಕ್ಲೀನ್ ಗೊಂಬೆ ಗೊಜ್ಜೆ ಗೊಂಬೆ ಆಗೋಗಿತ್ತು. ಗೊಜ್ಜೆ ಮರಿ ಇಲ್ಲ, ಅದು ಈ ಗೊಜ್ಜೆ ಗೊಂಬೆ ಏನು ಹಿಡ್ಕೊಳಕ್ಕೆ ಓಡೈತದ ಅದನ್ನು. ಏನೇ ಅವ್ನು ಹಿಡಿಬೇಕು, ಅವಳಿಗೆ ಹಿಡಿಯೋಕೆ ಆಯ್ತಾ ಇಲ್ಲ. ಅವ್ನ ಮೇಲೆ ಹತ್ತು ಕೂತ್ಬಿಟ್ಟು ಅವ್ನು ಇಲ್ಲಿ ಎಗ್ರಕ್ಕಾಗಲ್ಲ. ಇವನು ಅವಳು ಹಿಂಸೆ ತಡೆಯೋಕ್ಕಾಗ್ದೇ ಹಿಂಗೆ ಹತ್ತು ಕೂತ್ಕೊಳ್ಳೋದು. ನಮ್ಮ ಕನುಷಿ ಹಿಂಸೆ, ಇವಳು ಹಿಂಸೆ. ಬಂಗಾರ ಪುಷಿ ಮಗನೆ ಓನುವ ನಾನು ಸೌಡ್ ಕೊಡ್ತೀನಿ, ಸುಮ್ಮನೆ ಇರು ಮಗನೆ. ಬೇಡ, ನಾನೇ ನೆಕ್ಕತ್ತೀನಿ. ನೆಕ್ಕಬೇಕು ಇಡೀ ಮೈ. ಐ ನೆಕ್ಕದು ಮಾತ್ರ ಸ್ಟಾಪ್ ಆಯ್ಕಿಲ್ಲ. ಕ್ಲೀನಿಂಗೆಲ್ಲ ಮುಗ್ದಿದ್ದಾಯ್ತು. ಬಟ್ ಇದನ್ನು ಸ್ವಲ್ಪ ಜೋಡಿಸೋದಕ್ಕೆ ಸ್ವಲ್ಪ ಏನೇನೋ ತರಿಸಿಟ್ಟಿದೆ. ಅದನ್ನು ಇವಾಗ ಇಟ್ಟು ಜೋಡಿಸೋಣ ಅಂತ. ಫಸ್ಟಿಗೆ ಅಲ್ಲಿ ಏನಿದೆ ಇದನ್ನು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತರಿಸಿದ್ದೀನಿ ಪೀಸು. ಬಟ್ ಇದನ್ನು ಅಟ್ಯಾಚ್ ಮಾಡಬೇಕು. ಇವಾಗ ಈ ರೀತಿಯಾಗಿ ಅಟ್ಯಾಚ್ ಮಾಡಿಬಿಟ್ಟು ಇರೋದು ಇದನ್ನು ಅಟ್ಯಾಚ್ ಮಾಡ್ತೀನಿ. ಮತ್ತು ಇದು ಮ್ಯಾಟು ತೋರಿಸ್ತೀನಿ ಯಾವುದನ್ನು ಎಲ್ಲೆಲ್ಲಿ ಹಾಕ್ತೀನಿ ಅಂತ ಇವಾಗ ತೋರಿಸ್ತೀನಿ. ಮತ್ತು ಇಲ್ಲಿ ಸಾಲ್ಟ್ಗೆ ಅಂದರೆ ಹರಳುಪ್ಪು ಮತ್ತು ಪೌಡರು ಎರಡನ್ನೂ ಸಪ್ರೇಟ್ ಇಡೋದಕ್ಕೆ ಅಂತ ಹೇಳಿ ಸೇಮ್ದು ಸೆರಮಿಕ್ ಜಾರ್ನ ತರಿಸ್ಕೊಂಡಿದೆ. ಚೆನ್ನಾಗಿದೆ.
ನನಗೆ ಮನೇನ ಅವಾಗವಾಗ ಚೇಂಜ್ ಮಾಡ್ತಿದ್ರೆ ನನಗೂ ಮನೇಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ತರಿಸಿದ್ದೆ. ಇವಾಗ ನಾನು ಇದನ್ನು ಸಾಲ್ಟ್ ಏನು ಇಡ್ತೀನಿ, ಸಾಲ್ಟ್ ಮತ್ತು ಆಯಿಲ್ ಕ್ಯಾನು ಆ ಕಾರ್ನರ್ಗೆ ಅಂತ ತರಿಸ್ಕೊಂಡಿದ್ದು. ಆ ಕಾರ್ನರಲ್ಲಿ ಏನಂದರೆ ಅದು ಒಂಥರ ತಂತಿ ಥರ ಇದೆ ಅಲ್ವಾ, ಅದು ಚುಚ್ಕೊತಿತ್ತು ಅರ್ಜೆಂಟಲ್ಲಿ ಸಾಲ್ಟದು ಇದನ್ನೆಲ್ಲ ಎತ್ಕೊಳ್ಬೇಕಾದ್ರೆ. ಅದಕ್ಕೋಸ್ಕರ ಬೇಡ ಚೇಂಜ್ ಮಾಡೋಣ ಔಡಂದು ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೆ. ಇದನ್ನು ಮೀಶೋದಿಂದ ತರಿಸಿದ್ದು. ಇತ್ತೀಚೆಗೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ತಾಯಿದ್ದೆ. ಇನ್ನು ಕ್ವಾಲಿಟಿ ಏನಿಲ್ಲ, ಚೆನ್ನಾಗೇ ಬರ್ತಿದೆ. ತುಂಬ ಹೈ ಕ್ವಾಲಿಟಿ ಅಂತಲೂ ಇಲ್ಲ, ತುಂಬ ಲೋ ಕ್ವಾಲಿಟಿನೇ ಅಂತಲೂ ಇಲ್ಲ, ಚೆನ್ನಾಗಿದೆ ಎಲ್ಲದೂ ಕೂಡ. ಸೊ ಹಾಗಾಗಿ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದೆ. ಇದು ಒಂದು ಮ್ಯಾಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ನೀರು ಡ್ರೈನ್ ಆಗೋಕ್ಕೂ ಯೂಸ್ ಆಗುತ್ತೆ, ಈ ರೀತಿ ಮ್ಯಾಟ್ನ ಹಾಕೋದಕ್ಕೂ ಯೂಸ್ ಆಗುತ್ತೆ. ಚೆನ್ನಾಗಿತ್ತು. ಇದು ಓವನ್ ಮೇಲೆ ಹಾಕೋಕ್ಕೆ ಅಲ್ಲ, ನಾನು ಕೆಳಗೆ ಹಾಕೋದಕ್ಕೆ ಅಂತ ತಂದಿದ್ದು. ಸುಮ್ಮನೆ ಹಾಗೆ ಟ್ರಯಲ್ ನೋಡಿದೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನೀನು ಇದನ್ನೆಲ್ಲ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಿದೆ. ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಇಲ್ಲಿ ಈ ಕಾರ್ನರ್ ಈ ಥರ ಮಾಡಿದ್ದೀನಿ. ಚೆನ್ನಾಗಿ ಸೆಟ್ ಆಯ್ತೈತೆ. ಈ ಏನಿದೆ ಜಾರ್ಗಳು ಇದಕ್ಕೆ ಕಾರ್ನರ್ ಟೇಬಲ್ಗೆ ಸಖತ್ತಾಗಿ ಸೆಟ್ ಆಯ್ತೈತೆ. ಇದನ್ನು ಇಲ್ಲಿ ಆಡ್ ಒನ್ ಔಟ್ ಥರ ಐತೆ. ಯಾಕೆ ಅಂದರೆ ಇದನ್ನು ಪೇಂಟ್ ಮಾಡಿಬಿಟ್ಟು ಇದಕ್ಕೆ ಮನಿ ಪ್ಲ್ಯಾಂಟ್ ಹಾಕಿ ಇಲ್ಲೇ ಇಡೋಣ ಅನ್ನೋ ಪ್ಲ್ಯಾನ್ ಆಯ್ತು ನನಗೆ. ಸೊ ಹಾಗಾಗಿ ಚೆಕ್ ಮಾಡೋಣ ಅಂತ ಹಂಗೆ ಇಟ್ಟೆ, ಅದು ಅಲ್ಲೇ ಇಟ್ಟಿದ್ದೀನಿ. ಇನ್ನು ಈ ಕಾರ್ನರ್ ಇಲ್ಲಿ ಹಿಂಗಿದೆ ಈ ಕಾರ್ನರು. ಇದು ಟಿಶ್ಯೂ ಪೇಪರ್ ಹೋಲ್ಡರು. ಇಲ್ಲಿ ಟಿಶ್ಯೂ ಪೇಪರ್ ಹೋಲ್ಡರ್ ಇದು ಒಂಥರ ರೆಟ್ರೋ ಸ್ಟೈಲಲ್ಲಿ ಚೆನ್ನಾಗೈತೆ, ಕ್ಯೂಟಾಗಿ ಕಾಣಿಸ್ತೈತೆ. ಇನ್ನು ಈ ಮ್ಯಾಟ್ ಏನು ಗೊತ್ತಾ, ಸಿಕ್ಕಾಪಟ್ಟೆ ಧೂಳು ಡಸ್ಟ್ನ ಇದ್ರ ಕೆಳಗಡೆ ಹೋಗುತ್ತೆ. ಸೊ ಹಾಗಾಗಿ ಮ್ಯಾಟ್ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಬೇಕಾದಾಗ ವಾಶ್ ಮಾಡಿ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇದು ಆ್ಯಂಟಿಸ್ಕಿಟ್ ಮ್ಯಾಟು. ಆಮೇಲೆ ಇದನ್ನು ಏನಂದರೆ ನೀರು ಬಿದ್ದರೆ ನೀರನ್ನು ಕೂಡ ಹೀರ್ಕೊಳ್ಳುತ್ತೆ. ಏನವ ಬಂದವ ನಿಮ್ಮ ಯಾವ ಅನ್ಕೊಂಡು ಇವನು. ಇಲ್ಲಿ ಏನು ರಾಜ್ಕುಮಾರ ನಿಂದು ಇಲ್ಲಿ ಈ ರೀತಿಯಾಗಿ ಕಾಣಿಸ್ತದೆ. ಈ ಪೋರ್ಷನ್ ಚೆನ್ನಾಗಿ ಕಾಣಿಸ್ತೈತಿ, ಇದು ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತೈತಿ ಇದ್ರದ್ದು. ಇನ್ನು ಇಲ್ಲಿ ಬಂದು ಕಬೋರ್ಡಲ್ಲಿ ಏನು ತುಂಬ ಜಾಸ್ತಿ ಏನಿಲ್ಲ, ಇರೋದೆಲ್ಲದೂ ಇಲ್ಲಿ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಫಿಲ್ ಮಾಡಿ ಮೇಲೆ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಖಾಲಿ ಜಾಗ ಇರಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಇನ್ನೂ ಇಲ್ಲಿ ಇದಿಡಬೇಕು, ಏನು ಜಾರ್, ಇನ್ನೊಂದು ಜಾರ್ ಬರುತ್ತೆ, ಕೆಳಗಿಟ್ಟಿದ್ದೀನಿ. ಮೇಲೆ ಇಡ್ತಿದ್ದೆ ಇಷ್ಟು ದಿನ, ಜಾರ್ಗಳನ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಜೋಡ್ಸೋಕ್ಕೆ ಪಾತ್ರೆ, ಇಷ್ಟು ಪಾತ್ರೆಗಳೈತೆ. ಇದನ್ನೆಲ್ಲ ಜೋಡಿಸಿದ್ರೆ ಇನ್ನೂ ಒಂದಷ್ಟು ಇಲ್ಲಿ ಫಿಲ್ ಆಗುತ್ತೆ ಜಾಗಗಳು. ಖಾಲಿ ಇದ್ದಷ್ಟು ಕೆಲಸ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾಲಿನೇ ಬಿಟ್ಟಿದ್ದೀನಿ. ಇನ್ನು ಇದಾದಮೇಲೆ ಇಲ್ಲಿ ಈ ರೀತಿಯಾಗಿ ಇದು ಕಾಮನಾಗಿ ಯಾವಾಗಲೂ ಹಿಂಗೆ ಇರುತ್ತೆ. ಇದು ಮಾತ್ರ ಸೆಟ್ ಯಾವಾಗಲೂ ಚೇಂಜ್ ಆಗಿಲ್ಲ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗಲಿಂದಲೂ ಇದು ಹಿಂಗೆ ಇದೆ, ಯಾವುದನ್ನು ಜಾಸ್ತಿ ಹೊಡೆದಾಕಿಲ್ಲ ಎಲ್ಲೂ. ಇದು ಇಷ್ಟು ಹೀಗೆ. ಇನ್ನು ಇಲ್ಲಿ ಖಾರದ ಪುಡಿಗಳು ಏನೇನಿದೆ ಮಸಾಲೆ ಪದಾರ್ಥಗಳು ಇಲ್ಲಿದೆ. ಇನ್ನು ಇದಾದಮೇಲೆ ಇಲ್ಲಿ ತೋರಿಸಿದ್ದೇನೆ, ಇದನ್ನು ಜೋಡಿಸಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಜೋಡಿಸಿರೋದಕ್ಕಿಂತ ಕ್ಲೀನ್ ಮಾಡಿರೋದೇ ಜಾಸ್ತಿ ಇದೆ ಅಲ್ಲಿ. ಇದು ಕಾಮನಾಗಿ ಹೇಗಿಟ್ಟಿದ್ದೀನಿ ಹಾಗೆ ಇದೆ, ಬಟ್ ಕ್ಲೀನ್ ಮಾಡಿದ್ದು ಅಷ್ಟೇ. ಇನ್ನು ಇದೆಲ್ಲ ಆಯಿಲ್ಗಳು ತಲೆಗೆ ಹಾಕೊಳ್ಳೋ ಅಂಥದ್ದು, ಹರಳೆಣ್ಣೆ, ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಬೇಯಿಸಿಟ್ಟಿರೋ ಅಂಥದ್ದು. ಇನ್ನು ಈ ಕಡೆ ಈ ಡ್ರಾಯರು ಎಲ್ಲ ಸ್ವಲ್ಪ ಮೆತ್ತಪ್ಪಾಗಿದ್ವು, ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ತೊಳೆದು ಜೋಡಿಸಿದ್ದೀನಿ. ಇನ್ನಿಲ್ಲೂ ಅದೇ ಜೋಡಿಸ್ಬೇಕು ಪಾತ್ರೆಗಳು, ಇನ್ನೂ ಒಂದಷ್ಟು ಬರುತ್ತೆ ಇಲ್ಲಿ ಪಾತ್ರೆಗಳೆಲ್ಲ. ಇನ್ನು ಕಾಮನಾಗಿ ಇದು ಪ್ಲೇಟ್ ಇಡೋದು ಇದರಲ್ಲೆಲ್ಲ. ಇನ್ನು ಇದು ಇಷ್ಟೇ, ಇಷ್ಟೇ ಮಾಡಿರೋದು, ಇನ್ನೇನಿಲ್ಲ. ಇದು ಕಾಮನ್ ಆಗಿದೆ. ವಿಂಡೋ ಸ್ವಲ್ಪ ಕ್ಲೀನ್ ಮಾಡಬೇಕು, ಬಟ್ ಆದರೆ ಇನ್ನೊಂದು ದಿನ ಕ್ಲೀನ್ ಮಾಡ್ತೀನಿ ಅದನ್ನು. ಇದಿಷ್ಟು ಮಾಡಿದಂಥದ್ದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಿಚನ್ನ ಇಲ್ಲ, ಇದು ಹೊಸದಾಗಿ ಏನು ಇಟ್ಟಿದ್ದೀನಿ ಅದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.